ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ರೈತರ ಗೆಳತಿ ಅರುಣಾ ನಾಗರಾಜ್. ಇವತ್ತು ನಮ್ಮ ಚಾನಲ್ಗೆ ರೇಷ್ಮೆ ಇಲಾಖೆಯ ಸಹಾಯ ನಿರ್ದೇಶಕರಾದ ಉಷಾ ಅವರು ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಇದು ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕೃಷಿ ಸಮಸ್ಯೆಗಳಿಗೆ ಕಾಮೆಂಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಕೊಡ್ತಾಯಿರಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಉಷಾ ಅಂತೇಳಿ. ನಾನು ಚಿತ್ರದುರ್ಗದಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ರೇಷ್ಮೆ ಕೃಷಿಯನ್ನು ಮಾಡಿದ್ರೆ ಆರ್ಥಿಕವಾಗಿ ಹೇಗೆ ನಾವು ಅಭಿವೃದ್ಧಿ ಹೊಂದ್ಬೋದು ಅನ್ನೋ ವಿಷಯದ ಬಗ್ಗೆ ನಾನು ಒಂದು 2 ನಿಮಿಷ ಮಾಹಿತಿಯನ್ನು ಕೊಡ್ತೀನಿ. ರೇಷ್ಮೆ ಕೃಷಿ ಈಗ ನಿಮಗೆಲ್ಲ ಗೊತ್ತಿರೋಂಗೆ ಭಾರತ ಕೃಷಿ ಅವಲಂಬಿತವಾದಂಥ ದೇಶ. 70% ಜನ ಕೃಷಿ ಮೇಲೆ, ಕೃಷಿ ಚಟುವಟಿಕೆಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಅಂಥದ್ರಲ್ಲಿ ಈ ರೇಷ್ಮೆ ಕೃಷಿ ಕೂಡ ಒಂದು ಆರ್ಥಿಕ ಚಟುವಟಿಕೆ. ಪ್ರತಿ ತಿಂಗಳು ನಿಮಗೆ ಆದಾಯ ತರ್ತಕ್ಕಂಥ ಬೆಳೆ ರೇಷ್ಮೆ ಕೃಷಿಯಾಗಿದೆ. ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ರೇಷ್ಮೆ ಕೃಷಿ ತುಂಬ ಲಾಭದಾಯಕವಾದ ಕೃಷಿಯಾಗಿದೆ. ಮತ್ತು ಈಗಿನ ವ್ಯವಸ್ಥೆಯಲ್ಲಿ ರೇಷ್ಮೆಗೆ ಇರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆ ಯಾವುದೇ ಕೃಷಿ ಬೆಳೆಗೂ ಕೂಡ ಇಲ್ಲ. ಅಷ್ಟು ಚೆನ್ನಾಗಿರುವಂಥ ಮಾರುಕಟ್ಟೆ ವ್ಯವಸ್ಥೆಯನ್ನು ನಮ್ಮಲ್ಲಿ ಮಾಡಿದೆ. ಭಾರತದ ಸರ್ಕಾರದಲ್ಲಿ ಇದೆ ಆ ಥರ ವ್ಯವಸ್ಥೆ. ಅದರಲ್ಲೂ ಎಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ರಾಮನಗರದಲ್ಲಿ ಹೈಟೆಕ್ ಮಾರ್ಕೆಟ್ ಇದೆ. ಈ ಟೆಂಡರ್ ಆಗಿ ಆ್ಯಕ್ಷನ್ ಆಗಿ ಅದೇ ದಿನ ಸಾಯಂಕಾಲ ನೀವು ಯಾವತ್ತು ಮಾರ್ಕೆಟಿಗೆ ಗೂಡು ತೊಗೊಂಡೋಗ್ತೀರೋ ಅದೇ ದಿನ ನಿಮ್ಮ ಖಾತೆಗಳಿಗೆ ಈ ಪೇಮೆಂಟ್ ಮೂಲಕ ಹಣವನ್ನು ಪಾವತಿಸುವಂಥ ವ್ಯವಸ್ಥೆನ ಸರ್ಕಾರ ಮಾಡಿದೆ. ಹಾಗಾಗಿ ರೈತರು ಯಾವುದೇ ಗೊಂದಲ ಇಲ್ಲದೆ, ಈಗ ನೀವು ಬೇರೆ ಟೊಮೊಟೊ ಬೆಳೀರಿ, ಈರುಳ್ಳಿ ಬೆಳೀರಿ, ಬೆಳೆ ಮಾಡಬೇಕಾರಿದ್ದಂಥ ರೇಟು ನೀವು ಬೆಳೆ ಮಾರ್ಕೆಟಿಗೆ ಹೋಗ್ಬೇಕಾರಿರಲ್ಲ. ಆಮೇಲೆ ಮಧ್ಯದಲ್ಲಿ ನಿಮಗೆ ಮಿಡ್ಲ್ ಮ್ಯಾನ್ಗಳ ಕೈಯಿಂದ ಏನಾಗುತ್ತೆ, ನೀವು ಹಾಕಿದ ಖರ್ಚು ಕೂಡ ನಿಮಗೆ ಸಿಗೋದಿಲ್ಲ. ಬೇರೆ ಬೆಳೆಗಳಲ್ಲಿ ಹೂವು ಆಗ್ಬೋದು, ಹಣ್ಣು ತರಕಾರಿ ಯಾವ್ದಾರು ಆಗ್ಬೋದು. ಆದರೆ ರೇಷ್ಮೆ ಕೃಷಿಯಲ್ಲಿ ಹಾಗಿಲ್ಲ. ನೀವು ಬೆಳೆ ಮಾಡಿದಾಗಿಂದ ನೀವು ಪ್ರಾಡಕ್ಟ್ ಎಂಡ್ ಮಾರ್ಕೆಟ್ ಹೋದ್ಮೇಲೆ ಅಷ್ಟು ಹಣ ಕೂಡ ನಿಮ್ಮ ಅಕೌಂಟ್ಗೆ ಬೀಳುತ್ತೆ. ಇದರಲ್ಲಿ ಯಾವುದೇ ಮಧ್ಯವರ್ತಿಗಳ ಕೈವಾಡ ಇಲ್ಲ. ಹಾಗಾಗಿ ನೀವು ಧೈರ್ಯವಾಗಿ ರೇಷ್ಮೆ ಕೃಷಿಯನ್ನು ಮಾಡ್ಬೋದು. ಆಮೇಲೆ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ರೇಷ್ಮೆ ಕೃಷಿ ತುಂಬ ಲಾಭದಾಯಕ ಬೆಳೆ. ಇವಾಗ ನೀವು ಈರುಳ್ಳಿ ತೊಗೊಳ್ಳಿ, ಶೇಂಗಾ ತೊಗೊಳ್ಳಿ, ರಾಗಿ, ಜೋಳ, ಅಡಿಕೆ ಯಾವುದೇ ಬೆಳೆ ತೊಗೊಂಡ್ರೂ ಶೀಘ್ರವಾಗಿ ನಿಮಗೆ ಲಾಭವನ್ನು ಕೊಡ್ತಕ್ಕಂಥ, ಪ್ರತಿ ತಿಂಗಳು ಆದಾಯ ಇರ್ತಕ್ಕಂಥ ಬೆಳೆ ಅಂದರೆ ರೇಷ್ಮೆ ಕೃಷಿಯೇ. ಏನು ರೇಷ್ಮೆ ಕೃಷಿಯಲ್ಲಿ ನಿಮಗೆ ಒಂದು ಫಸ್ಟ್ ಇನಿಷಿಯಲ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಮನೆ ಕಟ್ಟಲಿಕ್ಕೆ ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಬೇಕು. ಸೊ ನೀವು 1 ಎಕರೆಯಲ್ಲಿ ರೇಷ್ಮೆ ಮಾಡ್ತೀರಾ ಅಂದರೆ ನಿಮಗೆ 5 ಲಕ್ಷ ಬಂಡವಾಳ ಬೇಕು. ಆದರೆ ಏನಾಗುತ್ತೆ ಅಂದರೆ, ಸರ್ಕಾರ ನಿಮಗೆ ಪ್ರತಿ ಹಂತದಲ್ಲಿ ರೇಷ್ಮೆ ನಾಟಿ ಮಾಡೋದ್ರಿಂದ ಹಿಡಿದು ಹನಿ ನೀರಾವರಿ ಕಟ್ಟ ಅಳವಡಿಸ್ಕೊಳ್ಳೋಕ್ಕೆ, ನಿಮ್ಮ ಕಟ್ಟರ ಮನೆಗೆ, ಮತ್ತು ನೀವು ಬೆಳೀತಿರೋಂಥ ಗೂಡಿಗೆ, ನೀವು ತಕ್ಕಂಥ ಚಾಕಿ ಹುಳಗಳಿಗೆ ಪ್ರತಿ ಹಂತದಲ್ಲಿ ಸರ್ಕಾರ ನಿಮಗೆ ಪ್ರೋತ್ಸಾಹ ಧನವನ್ನು ಕೊಡ್ತಾಯಿದೆ. ಹಾಗಾಗಿ ನೀವು ಯಾವುದೇ ಅಂಜಿಕೆ ಇಲ್ಲದೆ ರೇಷ್ಮೆ ಕೃಷಿಯಲ್ಲಿ ಧೈರ್ಯವಾಗಿ ದುಡ್ಡನ್ನು ಬಂಡವಾಳ ಮಾಡಿ ಹಾಕಿ ಲಾಭ ಮಾಡ್ಕೊಳ್ಬೋದು. ಆಮೇಲೆ ಹೆಂಗೆ ಅಂದರೆ, ರೇಷ್ಮೆ ಮುಂಚೆಗೆ ಕಂಪೇರ್ ಮಾಡಿದ್ರೆ ತುಂಬಾ ಈಸಿ ಇದೆ. ಮುಂಚೆ ಎಲ್ಲ ಲೇಬರ್ ಮೇಲೆ ಭಾಳ ಡಿಪೆಂಡ್ ಆಗಬೇಕಾಗಿತ್ತು, ಕೆಲಸ ಭಾಳ ಇರ್ತಾಯಿತ್ತು. ಆದರೆ ಇವಾಗ ನೂತನ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡು ನಾವು ರೇಷ್ಮೆ ಕೃಷಿನ ತುಂಬ ಸುಲಭವಾಗಿ ಮಾಡಿದ್ದೀವಿ. ಆಮೇಲೆ ಚಾಕಿ ಸೆಂಟರ್ಗಳು ಮಾಡಿರೋದ್ರಿಂದ ಇದು ಕೇವಲ ನಿಮಗೆ 25 ದಿವಸದ ಕೆಲಸ ನಿಮಗೆ ಮನೆಗಳಲ್ಲಿ. ಹಾಗಾಗಿ ನೀವು ಇದನ್ನು ಸುಲಭವಾಗಿ ಮಾಡಿಕೊಂಡು ಉತ್ತಮವಾದ ಬೆಳೆಯನ್ನು ತೆಗಿಬೋದು. ನಿಮ್ಮ ಜಮೀನಲ್ಲಿ ಮಣ್ಣು ಚೆನ್ನಾಗಿದ್ದು ನೀವು ಹಾಕ್ಕೊಂಡಿರ್ತಕ್ಕಂಥ ಹಿಪ್ಪನೆಲ್ಲ ಸೊಪ್ಪು ಚೆನ್ನಾಗಿ ಬಂತು ಅಂದರೆ ನಿಮ್ಮ ಬೆಳೆ ಅರ್ಧಕ್ಕರ್ಧ ಸಕ್ಸಸ್ಸು. ಆಮೇಲೆ ನೀವು ಕಟ್ಟಿರ್ತಕ್ಕಂಥ ಮನೆಯಲ್ಲಿ ವಾತಾವರಣ ಅಂದರೆ ಟೆಂಪ್ರೇಚರು, ಹ್ಯೂಮಿಡಿಟಿ ಅದೆರಡು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು 25 ದಿವಸ ಚಾಕಿ ಹುಳುಗಳಿಗೆ ನೀವು ಬೆಳಗ್ಗೆ ಸಾಯಂಕಾಲ ನೀಟಾಗಿ ಸೊಪ್ಪು ಹಾಕ್ಕೊಂಡು ಮೇಂಟೈನ್ ಮಾಡ್ಕೊತ ಹೋಯ್ತು ಅಂದರೆ 25ನೇ ದಿವಸಕ್ಕೆ ನಿಮಗೆ ರೇಷ್ಮೆ ಗೂಡು ರೆಡಿಯಾಗಿರುತ್ತೆ. ಏನು ಒಂದು ಸಮಸ್ಯೆ ರೇಷ್ಮೆ ಕೃಷಿನಲ್ಲಿ ಅಂದರೆ ಲೇಬರ್ ಬೇಕಾಗುತ್ತೆ ನಿಮಗೆ ಆದರೆ ಈಗಿನ ವ್ಯವಸ್ಥೆಯಲ್ಲಿ ಲೇಬರ್ ಸಿಗ್ತಾರೆ ಕಷ್ಟ ಆಗ್ತಿರೋದ್ರಿಂದ ಹೆಚ್ಚಿನ ಜನ ರೇಷ್ಮೆ ಕೃಷಿನ ಮಾಡಲಿಕ್ಕೆ ಹಿಂಜರಿತಾ ಇದ್ದಾರೆ. ಯಾಕಂದರೆ ಈಗ ಎಲ್ಲ ಹೆಂಗಿದೆ ಎಲ್ಲ ಕಡೆ ಪರಿಸ್ಥಿತಿ ಅಂದರೆ, ವಯಸ್ಸಿನ ಹುಡುಗರೆಲ್ಲ ಹಳ್ಳಿಗಳನ್ನ ಬಿಟ್ಟು ಕೆಲಸ ಹುಡ್ಕೊಂಡು ಸಿಟಿಗಳಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ನನ್ನ ಒಂದು ಸಲಹೆ ಏನು ಅಂದರೆ, ನಿಮ್ಮ ತಾತ ಮುತ್ತಾತ ಮಾಡ್ತಕ್ಕಂಥ ಪಿತ್ರಾರ್ಜಿತ ಆಸ್ತಿಗಳನ್ನ ಬಿಟ್ಟು ಎಲ್ಲೋ ಬೆಂಗಳೂರಲ್ಲಿ ಹೋಗಿ ನೀವು ಸೆಕ್ಯೂರಿಟಿ ಗಾರ್ಡ್ ಆಗಿ ದುಡಿಯೋದಕ್ಕಿಂತ 10-15 ಸಾವಿರ ಸಂಬಳದಲ್ಲಿ ದುಡ್ಕೊಂಡು ಜೀವನ ಮಾಡೋಕ್ಕೆ ಹೋರಾಟ ಮಾಡೋಕ್ಕಿಂತ ನಿಮ್ಮ ಊರಲ್ಲೇ ನಿಮ್ಮ ಸ್ವಂತ ಮನೆ ಮುಂದೆ ಇದ್ಕೊಂಡು ನೀವೇ ರೇಷ್ಮೆ ಕೃಷಿ ಮಾಡಿ, ನೀವು 4 ಜನ ಕೆಲಸ ಕೊಟ್ಟು ನೀವು ನೆಮ್ಮದಿಯಾಗಿ ಜೀವನ ಮಾಡೋದು ನಿಮ್ಮ ಕೈ ಹಿಡಿಯತಕ್ಕಂಥ ಬೆಳೆ ರೇಷ್ಮೆ ಕೃಷಿ. ಇನ್ಕಮ್ ಎಷ್ಟು ಬರುತ್ತೆ ಅದು ಹೇಳಿ ಮೇಡಮ್. ಅದನ್ನೇ ಇನ್ಕಮ್ ಅಂದರೆ, ಈಗ ನೀವು 1 ಎಕರೆ ತೋಟದಲ್ಲಿ ನೀವು ಮಾಡಿದ್ರೆ ರೇಷ್ಮೆನ ಒಂದು 5 ವರ್ಷದಲ್ಲಿ 5 ಬೆಳೆ ಮಾಡ್ಬೋದು. ಸೊ ಒಂದು ಬೆಳೆಗೆ ನೀವು 200 ಮೊಟ್ಟೆ ಮೇಯಿಸ್ತೀರಾ ಅಂದರೆ 100 ಮೊಟ್ಟೆಗೆ ಇವಾಗಿನ ಪರಿಸ್ಥಿತಿನಲ್ಲಿ 80 kg ಬೆಳಿಬೋದು ನೀವು. ಸೊ 200 ಮೊಟ್ಟೆ ಅಂತ ಹೇಳಿದ್ರೆ 160 kg ಬೆಳಿತೀರಾ 2 ತಿಂಗಳಲ್ಲಿ. ಆ 160 kg ಇವಾಗಿನ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ 800 ರೂಪಾಯಿ kg ಇದೆ. ಸೊ 800 ರೂಪಾಯಿ kg ಅಂದರೆ 160 × 8 1,20,000 ರೂಪಾಯಿ ಆದಾಯ ನಿಮಗೆ ಬರ್ತಾ ಇರುತ್ತೆ. ಸೊ ಇದರಲ್ಲಿ ನೀವು 30,000 ನಿಮ್ಮ ಖರ್ಚಾಗಿದ್ರೂ
90,000 ನಿಮಗೆ ಆದಾಯ ಖರ್ಚೆಲ್ಲ ಕಳೆದು ಬರ್ತಾ ಇರುತ್ತೆ. ಹಾಗಾಗಿ ಇದು ಲಕ್ಷ್ಮೀ ಬೆಳೆ. ರೇಷ್ಮೆ ಯಾವಾಗಲೂ ಲಕ್ಷ್ಮೀ ಬೆಳೆ. ಇದು ಹೆಂಗೆ ಅಂದರೆ ನೀವು ಎಷ್ಟು ಕಾಳಜಿ ಇಟ್ಟು ರೇಷ್ಮೆ ಹುಳನ್ನು ಸಾಕ್ತಿರೋ ಅಷ್ಟು ಚೆನ್ನಾಗಿ ಇಳುವರಿ ಬರುತ್ತೆ. ಅಂದರೆ ಈಗ ನೀವು 100 ಮೊಟ್ಟೆಗೆ 40 kgನೂ ಬೆಳಿಬೋದು, 100 kgನೂ ಬೆಳಿಬೋದು. ಅಂದರೆ ನೀವು ಮಾಡೋ ಕಾಳಜಿ ಮೇಲೆ ಪ್ರತಿ ಹಂತದಲ್ಲಿ ತೋಟದಲ್ಲಿ ಬೆಳವಣಿಗೆ ನೋಡ್ಕೊಳ್ತಾ ಹುಳು ಮನೆಗಳಲ್ಲಿ ವಾತಾವರಣದಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ, ಹುಳು ಚೆನ್ನಾಗಿ ಮೇಯ್ತಿದೆಯಾ ಇಲ್ವಾ. ಯಾಕಂದರೆ ರೇಷ್ಮೆ ಹುಳು ಎಂಟೈರ್ಲಿ ಡಿಪೆಂಡೆಡ್ ಆನ್ ದಟ್ ಮಲ್ಬರಿ ಸೊಪ್ಪು. ಆ ಮಲ್ಬರಿ ಸೊಪ್ಪಿನ ಕ್ವಾಲಿಟಿಯಲ್ಲಿ ಏನಾದ್ರು ವ್ಯತ್ಯಾಸ ಆಯಿತು ಅಂದರೆ ಹುಳು ಚೆನ್ನಾಗಿ ಬರೋದಿಲ್ಲ, ಬೆಳವಣಿಗೆ ಇರೋಲ್ಲ. ಯಾವಾಗ ಹುಳು ಚೆನ್ನಾಗಿರಲ್ಲೋ ರೇಷ್ಮೆ ಗೂಡು ಗುಣಮಟ್ಟ ಇರಲ್ಲ. ರೇಷ್ಮೆ ಗೂಡು ಗುಣಮಟ್ಟ ಇರಲ್ಲ ಅಂದಾಗ ನಿಮಗೆ ಬೆಲೆ ಸಿಗಲ್ಲ. ಹಾಗಾಗಿ ಇದೆಲ್ಲವನ್ನು ಅರ್ಥಕೊಂಡು ರೇಷ್ಮೆ ಕೃಷಿ ಮಾಡೋಕ್ಕೆ ಯಾರು ಇಷ್ಟ ಇದ್ದವರು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಿಮಗೆ ಸಸಿ ಎಲ್ಲಿ ಸಿಗುತ್ತೆ, ರೇಷ್ಮೆ ಹೇಗೆ ನಾಟಿ ಮಾಡಬೇಕು, ರೇಷ್ಮೆ ಬೆಳೆಯೋದು ಹೆಂಗೆ ಅಂತ ಅದಕ್ಕೆ ಕೂಡ ನಿಮಗೆ ತರಬೇತಿನೂ ಕೊಡ್ತೀವಿ. ನಂತರ ನೀವು ತಗೊಳ್ಳೋಂಥ ಚಾಕಿ ಹುಳುಗಳಿಗೆ ಸಬ್ಸಿಡಿ ಕೊಡ್ತೀವಿ, ಸಲಕರಣೆಗಳಿಗೂ ಸಬ್ಸಿಡಿ ಕೊಡ್ತೀವಿ. ರೇಷ್ಮೆ ಹುಳು ಸಾಕಾಣಿಕೆ ಸಲಕರಣೆಯಲ್ಲಿ ಬೇಕಾದಂತಹ ಸೋಂಕು ನಿವಾರಕಗಳನ್ನ ಉಚಿತವಾಗಿ ಸರಬರಾಜು ಮಾಡ್ತೀವಿ. ಹಾಗೂ ನೀವು ಮಾರ್ಕೆಟಲ್ಲಿ ಮಾರಾಟ ಮಾಡಿದಂಥ ರೇಷ್ಮೆ ಗೂಡಿಗೂ ಕೂಡ ನಾವು ಪ್ರೋತ್ಸಾಹವನ್ನು ಸರ್ಕಾರ ಎಲ್ಲ ಹಂತದಲ್ಲ ರೇಷ್ಮೆ ಬೆಳೆಗಾರರಿಗೆ ಕೊಡ್ತಾ ಇದೆ. ಆದಷ್ಟು ಜನ ಇದನ್ನು ಉಪಯೋಗಿಸ್ಕೊಂಡು ಆರ್ಥಿಕವಾಗಿ ಸದೃಢರಾಗ್ರಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.